ನಡೀತಾ ಇತ್ತು. ಮತ್ತೆ ಅವಾಗ ತಕ್ಷಣ ಯಾಕೆ ನೀವು ಸ್ಪಷ್ಟೀಕರಣ ಕೊಡಲಿಲ್ಲ? ನೋಡ್ರಿ, ಅವಾಗ ನಾವು ಬಂದಿದ್ದಾಗಿತ್ತು ಏನಾಗಿತ್ತು ಏನು ನಮಗೂ ಗೊತ್ತಿಲ್ಲ. ಅಲ್ಲ, ಹಣಕಾಸಿನ ವಿಚಾರ ಇರ್ಬೋದು, ಬಟ್ ಅವ್ರ ಸಾವಿನ ಬಗ್ಗೆನೇ ಬಹಳಷ್ಟು ಅನುಮಾನಗಳು ವ್ಯಕ್ತ ಆದವಲ್ಲ, ಅವಾಗ ಯಾಕೆ ನೀವು ಸ್ಪಷ್ಟ? ನಾವು ಈ ಪೇಪರ್ನಲ್ಲಿ ಬರ್ತಾರೆ ಸ್ಟೇಟ್ಮೆಂಟ್ಸ್ಗಳು ನೋಡಿದ ಮೇಲೆ ಆಮೇಲೆ ಈಗ ಏನಪ್ಪ ಅಂತಂದರೆ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಂತ ತೀರ್ಮಾನ ಮಾಡಿ ಈಗ ಕುಂತ್ಕೊಂಡು ಎಲ್ಲ ಅದಕ್ಕೆ ಪ್ರಶ್ನೆ ಮಾಡ್ತಾ ಇರೋದು. ಬ್ಯಾಂಕ್ ವಹಿವಾಟು ಬಗ್ಗೆ ಮಾತು ಹೇಳ್ಬಿಟ್ರಿ. ನಿಮ್ಮ ಪತ್ರಿಕೆಯಲ್ಲ ಕಠಿಣ ಕೊಡೋಣ ಅಲ್ಲಿ ಅಷ್ಟಾಗಿದೆ ಅಷ್ಟಿಲ್ಲ ಲಾಸ್ ಮಾಡ್ಕೊಳ್ಳೋಣ ಹಿಂಗಾಗಿ ಇದಾಗೈತೆ ಅಂತ ಹೇಳಿದ್ರೆ ಇದು ಸತ್ಯನಾ? ನಮಗಂತೂ ಏನು ಗೊತ್ತಿಲ್ಲ, ನಮಗಂತ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅವನು ಅಷ್ಟು ಚಿಲ್ಲರ ಇಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತೆ. ಮತ್ತೀಗ ಎಲ್ಲರಿಗೂ ಬೇಕಾಗಂಗಿಲ್ಲ, ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಈಗ ನಾನು 100 ಮಂದಿಗೆ 10 ಮಂದಿಗೆ ಯಾರಿಗೂ ಬೇಕಾಗಂಗಿಲ್ಲ. ಈ ಬರದಜ್ಞಾಗ ನಾವು ಇದಕ್ಕೆ ಆಗಲೆಲ್ಲ ಮಾತಾಡ್ಕೊಂಡು ಕುಂತ್ರೆ ಗೊಂದಲಾಗತ್ತಂತ ಯಾರು ಮಾತಾಡಿಲ್ಲ. ನೀವು ಒಂದು ಅವತ್ತೇ ಸ್ಪಷ್ಟೀಕರಣ ಕೊಟ್ಟಿದ್ರೆ ಅದು ಮತ್ತೆ ಇನ್ನೊಂದು ರೀತಿ ಆಗ್ತಿರ್ಲಿಲ್ಲ. ಸುಮ್ಮನೆ ಇರೋದಕ್ಕೆ ಬೇರೆ 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 ರೀತಿಯಿಂದ ನಾನು ಈಗ ಗೊತ್ತಿತ್ತು. ಈಗ ಎಲ್ಲ ನಮ್ಮ ಮನ್ಯಾಗ ಯಜಮಾನ್ ಎಲ್ಲ ಕೇಳಿದೆ. ಈಗ ಒಂದು ಕೊಡೋದ್ರಲ್ಲಿ ಇನ್ನೊಂದು ಬೆಳ್ಕೊಂತ ಹೋಗುತ್ತಾ ಬೇಡ, ನಾವು ಮನೆಯವ್ರಿಗೆ ಹೊರಗೆ ಬರೋಂಗಂತ ಕುಂತಿದ್ದು. ನಮ್ಮಪ್ಪ ನಮ್ಮ ಮನೆಗೆ ಈಗ ಬರ್ತಿದ್ದಿಲ್ಲ. ನಾನು ಈಗ ಮೊನ್ನೆನೂ ಪಾಪ ಇವರೆಲ್ಲ ಮನೆಗೆ ಬಂದು ಇಲ್ಲ ನಾವಿರ್ತೀವಿ ಅಣ್ಣ ನೀವು ಹಿಂಗಂತಂದು ನಮ್ಮ ಮನೆಗೆ ಯಾರೂ ನೆಮ್ಮದಿಲ್ಲ. ಪೇಪರ್ಲಿಂದ ನಮ್ಮ ತಂದೆಯರಂತೂ ಹೇಳ್ಬಾರ್ದು ನಮಗೆ. ಸುಮ್ಮನೆ ಈಗ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ನಿಮ್ಮ ಬಗ್ಗೆ ನಾವು ಬೆಲೆ ಮಾಡೋಕ್ಕೆ ತಯಾರಿಲ್ಲ. ಸುಮ್ಮನೆ ಬರೋದು ಮನೆ ಚಾರಿತ್ರಕ್ಕೆ ಧಕ್ಕೆ ತಂದು ಸುಮ್ಮನೆ ಮಾತಾಡಿದ್ರೆ ನೋವಿಗೆ ಇಲ್ಲದ್ದು ಒಂದು ಅದಕ್ಕೆ ರೆಕ್ಕೆ ಪಕ್ಕ ಜಕ್ಕಡ್ತಾರೆ. ಅಲ್ಲ, ಜನರಿಗೆ ಇದು ಮಾಹಿತಿ ತಪ್ಪು ಹೋಗುತ್ತಲ್ಲ ಪೇಪರ್ನ ಬರೆದ್ಮೇಲೆ. ಅದು ಅದೇ ನಿಜ ಅಂತಾರಲ್ಲ ಜನ, ಅದಕ್ಕೆ ನೀವು ಒಂದು ಸ್ವಲ್ಪ ಎದ್ದು ಹೊರಗೆ ಬರ್ಬೇಕಾಗುತ್ತೆ. ಈ ಒಂದು ಸತ್ಯಾಸತ್ಯ ನಮ್ದು ಇನ್ನೂ ದಿವಸ ಆಗಿಲ್ಲ ಆನಂದಂದು. ಅದಕ್ಕೆ ನಾವು ಯಾರೂ ಹೊರಗೆ ಬಂದಿಲ್ಲ ಇವತ್ತಿನವರೆಗೂ. ನಮ್ಮ ಮನೇಲಿದ್ದ ಯಾರು ನಮ್ಮ 4 ಮನೆ ಅಕ್ಕಿ ಫ್ಯಾಮಿಲಿಯವ್ರು ಯಾರೂ ಹೊರಗೆ ಬಂದಿಲ್ಲ. ಈಗ ಇವರು ಬ್ಯಾಂಕ್ ನಮ್ಮ ಎಲ್ಲರೂ ಬಂದು ನಿನ್ನೆ ಮನೆಗೆ ಬಂದು ನಾವು ಧೈರ್ಯ ಕೊಡ್ತೀವಿ, ನಾವು ಇದೀವಿ, ಯಾಕೆ ಹಣ ತೆರಿಗೆ ಅಂತ ಅಪ್ಪರು ಇವತ್ತಿನವರೆಗೂ ಎದ್ದಿಲ್ಲ. ಈಗ ಅಲ್ಲ, ಮತ್ತೆ ಈಗ ಇವತ್ತಲ್ಲಿ ಮಾತಾಡಿದ್ರೆ ಇಲ್ಲ ಏನು ಬರ್ತಾವಂತ ಎಲ್ಲರೂ. ಈಗ ನಿಮ್ಮ ನೋವು ನೀವು ಇದ್ದೀರಿ ಕರೆಕ್ಟೇ, ಆದರೆ ಅದ್ರ ನಡುವೆನೂ ಏನಾಗುತ್ತೆ ಅಂತಂದರೆ ಸಾಮಾಜಿಕವಾಗಿ ಅವ್ನು ತೇಜೋವಧೆ ಆಗೋಂಥ ಸಂದರ್ಭದಲ್ಲಿ, ಸತ್ತಿರ್ತಕ್ಕಂಥ ವ್ಯಕ್ತಿ ತೇಜೋವಧೆ ಆಗೋಂಥ ಸಂದರ್ಭದಲ್ಲಿ ಅವನು ಜೂಜ್ಕೋರ್ ಇದ್ದ, ಅವ್ನು ಕ್ಯಾಸಿನೋದ ರೊಕ್ಕ ಹಾಳು ಮಾಡೇನೆ ಅಂತ ಇಂಥವೆಲ್ಲ ಬಂದಾಗ ಅಟ್ಲೀಸ್ಟ್ ನೀವು ಜವಾಬ್ದಾರಿ ಇರ್ತಕ್ಕಂಥ ಸ್ಥಾನದಲ್ಲಿ ಇರ್ತಕ್ಕಂಥ ಮನೆಯವರಾದ್ರೂ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಈ ಸಂಸ್ಥೆ ಅಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಿರ್ದೇಶಕರಾದ್ರೂ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಬೇಕು. ಯಾಕೆ ವಿಳಂಬ ಮಾಡಿದ್ರಿ? ಈಗ ಬ್ಯಾಂಕ್ನ ಸ್ಪಷ್ಟೀಕರಣ ಕೊಡೋಕೆ ಬ್ಯಾಂಕ್ನವ್ರು ಈಗ ಯಾವಾಗಿದು 50 ಕೋಟಿ ಫ್ರಾಡ್ ಆಗೈತೆ ಅಂದ್ರೆ ಬ್ಯಾಂಕ್ನವರು ಯಾರು ಇವರು ಆಡಿಟ್ರನ್ನ ಕರೆಸಿ ಎಲ್ಲ ಚೆಕ್ ಮಾಡಿಂದ ಅವ್ರು ಕರೆದದ್ದು. ಏನು ನಮ್ದು ಪ್ರಾಬ್ಲಮ್ ಆಗಿಲ್ಲ. ಹೇಳೋರು 100 ಕೋಟಿ ಅಂತಲೇ ನಿಮ್ಗೆ ವಸ್ತುಸ್ಥಿತಿ ಏನಂತ ನಿಮ್ಗೆ ಗೊತ್ತಿರ್ತೈತಲ್ಲ. ಈಗ ನಮ್ಮ ಮನೆಯಾಗ ಹೊರಗೆ ಬರೋ ಸ್ಥಿತಿಯಾಗ ಯಾರಿಲ್ಲ. ಈಗ ಬೇಕಂತ ಈಗ ನೀವು ಏನು ಬರ್ಕೊಂಡ್ರು ನಾವು ಅದನ್ನ ತಗೊಳಕ್ ತಯಾರದೀವಿ. ಈಗ ಅವ್ನು ಹೋಗ್ಬಿಟ್ಟಾನ. ಈಗ ಇಂಥ ಹೊತ್ತಿನಾಗ ಆಳಿಗೆ ಒಂದು ಕಲ್ಲು ಈಗ ಇದ್ದದ್ನಾಗ ಅದನ್ನ ತೋರಿಸ್ಬೋದಿತ್ತು. ಈಗ ನಮ್ಮದು ಚರಿತ್ರೆ ಏನೋ ನಿನ್ನ ಚರಿತ್ರೆ ಏನೋ ಎಲ್ಲರಿಗೂ ಗಂಗಾವತಿಯಾಗಿದ್ದಾರೆ, ಎಲ್ಲರಿಗೂ ಗೊತ್ತಿರ್ತದೆ ಹಣೆ ಬರ ಯಾರ್ಯಾರ ಯೋಗ್ಯತೆ ಏನಂತಂದು. ಸುಮ್ಮನೆ ನನಗೆ ಸಮಾಜದವ್ರು ಹಿರಿಯರು ನಮಗೆ ಎಲ್ಲರೂ ಏನಾರ ಬರಲಿ ನೀವು ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರೆ ಸುಮ್ಮನೆ ಕುಂದ್ರಿ ಅಂತಂದ್ರು. ಅದಕ್ಕೆ ಸುಮ್ಮನೆ ಕುಂತೀವಿನ ಇದನ್ನು ಬೆಳೆಸ್ಬೇಕು ಏನೋ ಆಗೈತಿ ಅಂತಂದು ಸುಮ್ಮನೆ ಇದ್ದೀವಿ. ಅದಕ್ಕೆ ಇವು ಬ್ಯಾಂಕ್ನಾಗ ನೀನು ಬಂದು ನಾವು ಅದೀವಣ ಅಪ್ಪಗೆ ಎಲ್ಲರಿಗೆ ಧೈರ್ಯ ಹೇಳಿ ಬಂದಿಂದ ನಾನು ಈಗ ಬರಕತ್ತೇನಂತ ಕೇಳೋದು ಫೋನ್ಗೆ ಮನ್ಯಾಗೂ. ಈಗ ನಮ್ಗೆ ಈಗ ಅವ್ರು ಬಂದಾರ ಇವು ಈಗ ಏನು ಹೇಳಿದ್ರೆ ನಿಮಗೊಂದು ತಪ್ಪು ಕಲ್ಪನೆ ಬರಲಿಲ್ಲ ಅಂದ್ರೂ ಎದಕ್ಕೆ ಬಂದಿಲ್ಲ ಬೇಕಂತ ತಪ್ಸಂತಾರ ಹಿಂಗೆ ಅನ್ನೋದಕ್ಕೆ ಅದ್ರ ಸಲುವಾಗಿ ಸುಮ್ಮನೆ ಈಗ ಅಪ್ಪನ ಎದ್ದು ಬರ್ತಂತ ಇಲ್ಲದ್ರ. ಈಗ ಅದನ್ನ ನೀವು ಅಲ್ಗ ಹತ್ಕೊಂಡ್ ಕುಂದ್ರಬೇಕು ಎಲ್ಲಿ ಅಂತಂದು ನಾವು ಅಲ್ಗ ಸುಮ್ಮನೆ ಹಂಗೆ ಬಟ್ಟೆ ಹಾಕೊಂಡು ಹೊಡೆ ಬಂದೀನಿ. ಎಷ್ಟು ವ್ಯತ್ಯಾಸ ಆಗಿದೆ ವ್ಯತ್ಯಾಸ ಏನಿಲ್ಲ. ನಮ್ಮ ಆಡಿಟ್ ಪ್ರಕಾರ, ನಮ್ಮ ಬ್ಯಾಂಕಿನ ಆಡಿಟ್ ಪ್ರಕಾರ ನಮಗೆ ಯಾವುದು ವ್ಯತ್ಯಾಸ ಕಂಡಿಲ್ಲ ಇನ್ನುವರೆಗೂ. ಅದು ಪೇಪರ್ ಹಾವಭಾವಗಳಿಗೆ ನಾವೇನ್ ಮಾಡಕ್ ಆಗೋದಿಲ್ಲ. ಅದನ್ನ ಅದು ನೀವು ಅದು ಸಂಸ್ಥೆ ಸೇರಿ ಮಾಡಬೇಕು. ನೀವು ವೈಯಕ್ತಿಕವಾಗಿ ಬರಿಬೇಕು. ಅದನ್ನ ಸಂಸ್ಥೆ ಸೇರಿ ಬರ್ದಿದ್ ನೀವು, ನಾವಲ್ಲ. ನಾವ್ ಹೇಳಿಲ್ಲ ಬರೀರಿ ಅಂತಂದು. ನೀವು ಬರಿಬೇಕಾಗಿದ್ರ ವೈಯಕ್ತಿಕವಾಗಿ ಬರಿಬೋದಾಗಿತ್ತಲ್ಲ. ಅದನ್ನ ಯಾಕೆ ಸಂಸ್ಥೆ ಸೇರಿ ಬರೀತೀರಾ? ನೀವು ಎಲ್ಲ ಕರೆದು ಎಲ್ಲರೂ ಬಂದದಕ್ಕೆ ಎಲ್ಲರಿಗೂ ಪೇಮೆಂಟ್ ಮಾಡೈತಿ. ಈಗ 2 ದಿನದಾಗ ಎಲ್ಲ ಪೇಮೆಂಟ್ ಮಾಡಿದ್ದಾರೆ.
ಈಗ ಮತ್ತೆ ಈಗ ಇಂಥ ಹೊತ್ತಿನಾಗ ಪೇಪರ್ನಾಗ ಇಲ್ಲದೊಂದು ಬರೋದಕ್ಕೆ ಡೆಪಾಸಿಟರು ಇವರು ಬರ್ತಾರ. ಈಗ ಔಷಧರಿಗೆ ಕೊಟ್ಟಿವಿ ಇಂದ ಒಮ್ಮೆ ನಮ್ಮ ರಿಕವರಿ ಆಗ್ಬೇಕಲ್ಲ, ರಿಕವರಿ ಕೊಟ್ಕೊಂತ ಹೋಗ್ತೀವಿ ಅಂತ ರೆಸ್ಪಾನ್ಸ್ ತಗೊಂಡು ಹೇಳಕತ್ತಾರ ಅಷ್ಟೇ, ಮತ್ತೇನಿಲ್ಲ ಇದ್ರಾಗ. ಅಲ್ಲ ಇವ್ರು 55 ಲಕ್ಷ ನಿಮ್ಮ ಬ್ಯಾಂಕಲ್ಲಿ ಡೆಪಾಸಿಟ್ ಇಡಕ್ಕೆ ಅವಕಾಶ ಇಲ್ಲ. ಸುಮ್ಮನೆ ಈಗ ಹೇಳಿದ್ರು ಎಲ್ಲ ಇಲ್ಲ, ಅಷ್ಟು ಅವಕಾಶ ಇಲ್ಲ. Average ಒಬ್ಬ ಮನುಷ್ಯಗೆ 2 ಲಕ್ಷ ಇಡ್ಬೋದು. ಯಾವ ಡಾಕ್ಟ್ರು ಒಂದು ಅದ್ರ ಮೇಲೆ ಕ್ರಮ ನೀವು ಕೈಗೊಳ್ತೀರಾ ಏನ್ ಮಾಡ್ತೀರಾ ಅದ್ರ ಮೇಲೆ? ಸುಮ್ಮನೆ ಎಲ್ಲ ಈಗ ಪರಣ್ಣರೇ 1 ಕೋಟಿ ಕೊಟ್ಟಾನ, ಮಲಯ್ 1 ಕೋಟಿ ಕೊಟ್ಟಾನ, ರವಿ 1 ಕೋಟಿ ಕೊಟ್ಟಾನ, ಡಾಕ್ಟ್ರ್ ಎಲ್ಲ ಡಾಕ್ಟ್ರು ಅದ್ರ ಜೊತೆ ಕ್ಲೋಸ್ ಅದಾರ, ಎಲ್ಲ ಡಾಕ್ಟ್ರ್ ಇಟ್ರು ಕೋಟಿ ಗಟ್ಟಲೆ. ಒಬ್ಬರು ಡಾಕ್ಟ್ರು ಇಲ್ಲ, ಒಬ್ಬರು ಯಾರ್ಯಾರು ಇಲ್ಲ ಡೆಪಾಸಿಟ್ ನಮ್ಮಲ್ಲಿ. ಆತ ತನ್ನ ದೋಸ್ತಾನ್ಯಾಗ ತನ್ನ ಆತ್ಮೀಯರ ಹತ್ರ ಡೆಪಾಸಿಟ್ ತಂದದ್ದಂತೂ ಸತ್ಯ. ಯಾರ್ದು 1 ರೂಪಾಯಿ ಮುಳುಗೋದಲ್ಲ, ಅದು ಮಾತ್ರ. ಪ್ರತಿಯೊಬ್ಬರಿಗೂ 1 ರೂಪಾಯಿ, ಪ್ರತಿಯೊಂದು ರೂಪಾಯಿನೂ ಕೊಡ್ತೀವಿ ಅವ್ರದ್ದು. ಅದ ನಮಗೆ ಕಾಲಾವಕಾಶ ಬೇಕು. ನಾವೆಲ್ಲ ಎಲ್ಲರಿಗೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಯಾರು ಅದಾವ ಕೈ ಮುಗಿದು ಕೇಳ್ತೀನಿ, ತೇಜಾವಧಿ ಮಾಡಕ್ ಹೋಗ್ಬೇಡ್ರಿ. ಮನೆ ನಮ್ಮ ಅಕ್ಕಿ ಫ್ಯಾಮಿಲಿ ಕುಗ್ಗೋಗ್ಬಿಟ್ಟೈತೆ. ಸ್ವಲ್ಪ ಏನೇ ಇರಲಿ, ಸ್ವಲ್ಪ ಎಂತ ಕೆಟ್ಟವನಿದ್ರು ಸತ್ತವನ್ ದೇವ್ರ ಹಾಕಾನ. ಅದ್ರ ಬಗ್ಗೆ ಕರುಣೆ ಕನಿಕರ ಅಂಬದ್ ಇರಲಿ ಬರೆಯರಿಗೆ. ಮಾತು ಚಲೋ ಅಲ್ಲ, ಹಂಗ ಬರ್ತಾವ ಅಂತಂದು ಎಲ್ಲರಿಗೂ. ಇಲ್ಲಿ ಎಫ್ ಡಿ ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ 2 ಲಕ್ಷ ರೂಪಾಯಿ ರೀ. 2 ಲಕ್ಷಕ್ಕಿಂತ ಜಾಸ್ತಿ ತೊಗೊಳಕ್ ಬರಲ್ಲ. ಇಲ್ಲ ಒಬ್ಬರ ಹೆಸರಲ್ಲಿ 2 ಲಕ್ಷ ಇದ್ರೆ ಅವ್ರ ವೈಫೈ ಅಥವಾ ಅವ್ರ ಕುಟುಂಬದಿಂದ ಒಂದು ಹೆಡ್ಡಿಗೆ 2 ಲಕ್ಷ. ಒಂದು ಹೆಡ್ಡಿಗೆ 2 ಲಕ್ಷ ತಗೋಬೋದು. ಅದು ಮೊನ್ನೆ ಯಾರೋ ಅದು ಕೊಟ್ಟಿದ್ದು ಅವ್ರ ಅಕೌಂಟ್ ಅಲ್ಲಿ ಕೊಟ್ರೆ 5 ರಿಂದ 10 ಲಕ್ಷ ಅದು ಓಕೆ. ಅಕೌಂಟ್ ಅಲ್ಲಿ ಬಂದ್ರು ನಾವು ಎಕ್ಸೆಪ್ಟ್ ಮಾಡ್ತೀವಿ 5 ರಿಂದ 10 ಲಕ್ಷ. ಆಮೇಲೆ ಇನ್ನೊಂದು ಮಂಜುನಾಥ್ ಹಿರೇಮಠ ಆಮೇಲೆ ವಿಶ್ವನಾಥ್ ಬೆಳಗಮಠ ಅಂತ ರಾಜನ್ ಕೊಟ್ಟು ಎಷ್ಟು ದಿವಸ ಆಯ್ತು? ಅವ್ರು ಅದು ಕೊಟ್ಟು 3 ವರ್ಷ ನಮಗೆ 3 ರಿಂದ 4 ವರ್ಷ ಆಯ್ತು. 3 ರಿಂದ 4 ವರ್ಷ ಆಯ್ತು. ಅದು ನಾವು ಬೋರ್ಡ್ ಅಲ್ಲಿ ಹೆಸರು ಇದು ತೆಗಿಸ್ಲಾರ್ದೆ ತಪ್ಪ ಅದು ಅಲ್ಲ, ಯಾಕೆ ತೆಗಿಸಿಲ್ಲ? ಎಷ್ಟು ವರ್ಷದಿಂದ ತೆಗಿಸಿಲ್ಲ? ಯಾಕೆ ತೆಗಿಸಿಲ್ಲ? ನಾವು ಸ್ವಲ್ಪ ರೆಸ್ಪಾನ್ಸ್ ಮಾಡಿಲ್ಲ. ಅಧ್ಯಕ್ಷರು ಅದಕ್ಕೆ ಇದು ಮಾಡಬಹುದಾಗಿತ್ತು. ವಿಶ್ವಾಸ ಇತ್ತು. ಇಲ್ರಿ ಮತ್ತೆ ಈಗ ಏನಾಗಿದೆ ಗೊತ್ತಾ, ಈಗ ಹೋಗಿರ್ತಕ್ಕಂಥ ಅಧ್ಯಕ್ಷರು ಯಾರೋ ನಮ್ಮ ಕೆಂಪಂಜಿ ಇರ್ಬೋದು ಅಥವಾ ಇವರು ವಿಶ್ವನಾಥ್ ಅವ್ರ ಮೇಲೆ ಈಗ ಬ್ಲೇಮ್ ಆಗತ್ತಾವ. ಅದಕ್ಕೆ ನೀವೇನ್ ರೆಸ್ಪಾನ್ಸ್ ಮಾಡ್ತೀರಿ? ಯಾಕಂದ್ರೆ ಈಗ ಸಾಮಾಜಿಕವಾಗಿ ಒಂದ್ಸರಿ ಮಾನ ಚಾರಿತ್ರ್ಯ ಹೋಯ್ತು ಅಂತಂದ್ರೆ ಮತ್ತೆ ಇದು ಮಾಡಕ್ಕಾಗಲ್ಲ ಅಂತಂದ್ರೆ ನೀವೇನ್ ರೆಸ್ಪಾನ್ಸ್ ಇದಕ್ ಮಾಡ್ತೀರಿ? ಅಲ್ಲ ಆಯ್ತು, ಇದ್ರ ಬಗ್ಗೆ ನಾನಂತೂ ಮಾನಷ್ಟ ಮೊಕದ್ದಮೆ ಮಾಡಕತ್ತೀನಿ ಅಂತ ಹೇಳೀನಿ. ಮಾನಷ್ಟ ಮೊಕದ್ದಮೆ ಮಾಡ್ತೀನಿ, ಆಮೇಲೆ ಕ್ರಿಮಿನಲ್ ಕೇಸನ್ನ ಮಾಡ್ತೀನಿ. ಯಾರ ಸಂಬಂಧಪಟ್ಟ ಬಡದವ್ರ ಮೇಲೆ, ಆಮೇಲೆ ಸಂಬಂಧಪಟ್ಟ ಸಂಸ್ಥೆ ಮೇಲೆ. ಏನು ನಮ್ಮ ಆತ್ಮೀಯ ಗೆಳೆಯ, ಆಮೇಲೆ ನಾನು ಮೊದಲು ಮುಂಚೆ ಬ್ಯಾಂಕಲ್ಲಿ ಡೈರೆಕ್ಟರ್ ಇದ್ದೆ, ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಐತೆ. ಎಲ್ಲಿವರೆಗೂ ಸಹನೆ ಎಲ್ಲಿವರೆಗೂ ಇರ್ತೈತೆ? ಅಲ್ಲಿ ನೀವು ತಡಿಬೋದನ, ನಮಗೆ ತಡ್ಕೊಳ್ಳೋದು ಕಷ್ಟ. ಅದು ನೀವು ಸಂಸ್ಥೆ ಮಾಡ್ತೀರಾ ಸರ್? ಸಂಸ್ಥೆ ಮೇಲೆ ಮಾಡ್ತೀರಾ? ಈ ಸಂಸ್ಥೆ ಮೇಲೆ ಅವ್ರು ರೆಕಾರ್ಡ್ ಕೊಡ್ಬೇಕು. ಅವ್ರು ಇಲ್ಲ ನಾನು ಕೆಳಗಿದ್ದ ಬೋರ್ಡ್ ಮಾಡ್ಯಾರ ಅಂತೇಳಿ ಇವ್ರು ಕೊಡ್ತಾರ. ಅದೇನೈತೆ ಮುಂದಿನ ಕ್ರಮ ಅವರು ಕೋರ್ಟ್ನವ್ರು ತೀರ್ಮಾನ ಆಗುತ್ತೆ. ಕೋರ್ಟ್ನಾಗ ಆಗಲಿ ತೀರ್ಮಾನ. ಇವ್ರು ಮಾಡ್ಯಾರ, ಅವ್ರು ಮಾಡ್ಯಾರ, ತಪ್ಪು ಯಾರ್ದು ನಂಗೇನು ಗೊತ್ತಿಲ್ಲ. ಅದು ನಾವಂತೂ ಉದ್ದೇಶಪೂರ್ವಕವಾಗಿ ಹೇಳಿಲ್ಲ. ಬೋರ್ಡಲ್ಲಿ ಹೆಸರಿತ್ತು, ಅದು ಬದಲಾವಣೆ ಮಾಡಿದೀವಿ ಈಗ 2 days ಅಲ್ಲಿ. ಅದೆಂದು ಯಾವಾಗ ಪೇಪರ್ ರಿಪೋರ್ಟ್ ಬಂದ್ರು. ಮತ್ತೆ ಇವರು ಹೊರಗಡೆ ಹೋಗಿ ಎಷ್ಟು ವರ್ಷ ಆಯ್ತು? ಈಗ 4 ವರ್ಷ ಆಯ್ತು. ಅಲ್ಲ ಸರ್, ಮತ್ತೆ 4 ವರ್ಷ ಹಿಂದೆ ರಾಜೀನಾಮೆ ಕೊಟ್ರೆ ನೀವು ಇಲ್ಲಿವರೆಗೂ ಬೋರ್ಡ್ನಾಗ ಯಾಕೆ ಇಟ್ರಿ? ಅಧಿಕೃತ ಡಾಕ್ಯುಮೆಂಟ್ ಇದಾವ? ತೋರಿಸ್ತೀವಿ. ತೋರಿಸ್ರಿ ಮತ್ತೆ. ಇಲ್ಲ ತೋರಿಸ್ತೀವಿ. ಆಮೇಲೆ ಅದ್ರ ಜೊತೆಗೆ ಅಲ್ಲ, ಕೊಡ್ರಿ ಈಗ. ನೀವು ಅಟ್ಲೀಸ್ಟ್ ಆ ರೀತಿ ಬಂದಾಗ ಇವ್ರು ನಮ್ ಡೈರೆಕ್ಟರ್ ಅಲ್ಲ ಅಂತ ಒಂದು ಸ್ಪಷ್ಟೀಕರಣ ಕೊಡ್ಬೋದಾಗಿತ್ತು ಅವಾಗ. ಸರ್ ಅದನ್ನೆಲ್ಲ ಕೂಡ